ನನ್ನ ವೆಂಕಿ ಏನು ಕೇಳ್ಕೊತಾನೋ ಅದನ್ನೆಲ್ಲ ನೆರವೇರಿಸು. ಅವನು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದಂಗೆ. ಅವ್ವ, ಆಶೀರ್ವಾದ ಮಾಡು. ನೀವಿಬ್ರು 100 ಕಾಲ ಸಂದಾಗಿರ್ರಪ್ಪ, ಸಂದಾಗಿರಿ. ಸರಿ ಕುತ್ಕೊಳ್ಳಿ, ಪೊಂಗಲ್ ಕೊಡ್ತೀನಿ. ಅವ್ವ, ಕೈ ಕೊಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಮೇಡಮ್ ಅವ್ರೆ? ನಿಮ್ಗೆ ಅದೇನೋ ಸಿಕ್ಕಿದ್ರೆ ನಂಗೆ ಸಿಕ್ದಂಗೆ ಅಲ್ವೇ? ಇಲ್ಲ ಸಿದ್ದು ಅವರೇ, ಇದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ಇವತ್ತು ನನ್ನ ಕಂಪ್ಲೇಂಟ್ ತಗೋತಾರೋ ಇಲ್ವೋ ಅಂತ ನನಗೆ ಭಯ ಆಗೋಗಿತ್ತು. ಆದ್ರೆ ನೀವು ಬಂದಿರೋದ್ರಿಂದ ಈ ಕೆಲಸ ಆಯ್ತು. ನಿಮ್ಮ ಕೆಲಸ ನನ್ನ ಕೆಲಸ ಅಲ್ವೇ? ಬಿಡಿ ಮೇಡಮ್ ಅವ್ರೆ. ಮೇಡಮ್ ಅವ್ರೆ, ಒಂದು ವಿಷಯ ಕೇಳ್ತೀನಿ, ಬೇಜಾರಾಗಿ ಬಿಡಿ. ಆ ಕಂಪ್ಲೇಂಟಲ್ಲಿ ಏನು ಬರ್ಕೊಟ್ರಿ ಅಂತ ನನ್ಗೆ ಹೇಳ್ಬೋದಾ ಮೇಡಮ್ ಅವರೇ? ಅಂದರೆ ನಿಮ್ಗೆ ಹೇಳ್ಬೇಕನ್ಸಿದ್ರೆ ಹೇಳಿ, ಇಲ್ಲಾಂದ್ರೆ ಬೇಡ. ಅಯ್ಯೋ, ಹೇಳ್ತೀನಿ ಸಿದ್ದು ಅವರೇ. ನೀವು ನನಗೆ ಇಷ್ಟೆಲ್ಲ ಸಹಾಯ ಮಾಡ್ತಿದ್ದೀರಾ ಅಂದಮೇಲೆ ನಿಮಗೆ ಹೇಳ್ದೆ ಏನು ಯಾರಿಗೆ ಹೇಳಲಿ? ಖುಷಿ ಅವ್ರ ತಂದೆ ಶ್ರೀಕಾಂತ್ ಅಂತ. ಓ, ನಮ್ಮ ಮುದ್ದಮ್ಮ ಅವಳಲ್ಲ, ಅವರಪ್ಪ? ಹಾ, ನಾನು ಅವ್ರ ಆಫೀಸಲ್ಲೇ ಕೆಲಸ ಮಾಡ್ತಿದ್ದೆ. ನನಗೂ ಅವ್ರಿಗೂ ಮದ್ವೆ ಫಿಕ್ಸ್ ಆಗಿತ್ತು. ಆದ್ರೆ ಮದ್ವೆ ದಿನಾನೇ ಒಂದ್ ಆಕ್ಸಿಡೆಂಟ್ ಅಲ್ಲಿ ಶ್ರೀಕಾಂತ್ ಅವರು ಹಾಗೆ ಅವ್ರ ತಾಯಿ ಇಬ್ರು ತೀರ್ಕೊಂಡ್ಬಿಟ್ರು. ಓ ಮೇಡಮ್ ಅವರೇ, ಖುಷಿ ಅವ್ರ ಜೊತೆ ಬರ್ಲಿಲ್ವಾ? ಅವಳು ಅಲ್ಲೇ ಇದ್ಲು. ಆದ್ರೆ ದೇವ್ರ ದಯೆಯಿಂದ ಅವಳ ಪ್ರಾಣಕ್ಕೆ ಅಪಾಯ ಇರ್ಲಿಲ್ಲ. ಆದ್ರೆ ಆ ಆಕ್ಸಿಡೆಂಟ್ ಇಂದ ಅವಳ ಕಾಲಿಗೆ ಪೆಟ್ಟು ಬಿತ್ತು. ಆಗ್ಲಿಂದಾನೇ ಅವಳು ಹೀಗ್ ನಡೀತಾ ಇರೋದು. ಅಯ್ಯೋ, ಅವ್ನು ಯಾವನ್ ಮೇಡಮ್ ಅವ್ರೆ ಆಕ್ಸಿಡೆಂಟ್ ಮಾಡಿದವನು? ಮನುಷ್ಯತ್ವನೇ ಇಲ್ಲ ನೋಡಿ ಜನಗಳಿಗೆ. ಅವ್ರ ಪಾಡಕ್ಕೆ ಅವ್ರು ಗುದ್ಬಿಟ್ಟು ಹೊಟ್ಟೋಯ್ತಾರೆ. ಇಲ್ಲಿ ಯಾರ ಜೀವನ ಹೆಂಗಾಯ್ತದೆ ಅಂತ ಅವ್ರಿಗೇನು ಗೊತ್ತಾಗುತ್ತೆ ಹೇಳಿ? ಹೌದು ಸಿದ್ದು ಅವ್ರೆ, ಈಗ ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ಕಂಡುಹಿಡಿಯೋಕೆನೆ ನಾನು ಈ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದು. ಕಡೆ ಪಕ್ಷ ಆಕ್ಸಿಡೆಂಟ್ ಆಗಿದ್ದ ದಿನ ಒಂದ್ ಸ್ವಲ್ಪ ಬೇಗನಾದ್ರೂ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಹೋಗಿದ್ರೆ ಅವ್ರು ಬದುಕೋತಿದ್ರೇನೋ. ಆದ್ರೆ 2 ಜೀವನ ಬಲಿ ತಗೊಂಡ್ಬಿಟ್ಟ. ಪಾಪ ಖುಷಿ, ತಾಯಿನೂ ಇಲ್ದೆ ತಂದೆನೂ ಇಲ್ದೆ ಅಷ್ಟು ದೊಡ್ಡ ಶ್ರೀಮಂತರ ಮನೆಯಲ್ಲಿ ಹುಟ್ಟಿರೋ ಅಂತ ಹುಡುಗಿ ಈಗ ಕಷ್ಟಪಟ್ಟು ಬೆಳೀತಿದ್ದಾಳೆ. ಅವಳ ಜೀವನಕ್ಕೆ ನ್ಯಾಯ ಸಿಗ್ಬೇಕು. ಅವಳು ನನ್ನನ್ನ ಅಮ್ಮ ಅಂತ ಕರೀತಾಳಲ್ಲ, ಅದಕ್ಕೋಸ್ಕರನಾದ್ರೂ ನಾನು ಇಷ್ಟು ಮಾಡ್ಬೇಕು ಅಂತ ಅನ್ಸುತ್ತೆ. ಪಾಪ ನಮ್ಮ ಮುದ್ದಮ್ಮ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲ ಕಷ್ಟಪಡ್ತಾವಳೆ. ಇದೆಲ್ಲ ಮಾಡಿದ್ದ ನನ್ನ ಮಗ ಯಾರು ಅಂತ ಕಂಡುಹಿಡಿಯಲೇಬೇಕು ಮೇಡಮ್ ಅವರೇ. ಆ ನನ್ನ ಮಗನಿಗೆ ಸರಿಯಾಗಿ ಶಿಕ್ಷೆ ಆಗ್ಬೇಕು. ಸರಿ, ಬನ್ನಿ ಹೋಗಮ್ಮ. ಅಪ್ಪ, ಅಜ್ಜಿ ಹೇಗಿದ್ದಾರೆ? ಏನಂದ್ರು ಡಾಕ್ಟ್ರು? ಅಮ್ಮಂಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ಅಮ್ಮನ್ನ ಈ ಪರಿಸ್ಥಿತಿನಲ್ಲಿ ನೋಡೋದಕ್ಕೆ ತುಂಬಾ ಕಷ್ಟ ಆಯ್ತು. ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಎಷ್ಟು ಹೇಳಿದ್ರು ಅಳಿಯಂದ್ರು ಅಮ್ಮನ ಮನೆಗೆ ಕಳ್ಸಕ್ ಒಪ್ಪಲೇ ಇಲ್ಲ. ಅಯ್ಯೋ, ಅದು ಹೇಗಾಗತ್ತೆ ಮಾವ? ಅಲ್ಲಿ ಜಾನು ಬಸ್ರಿ ಹುಡುಗಿ, ಈಗ ಅಜ್ಜಿಗೂ ಹೀಗಾಗಿದೆ. ಜಾನುವಿನೇ ಯಾರಾದರೂ ನೋಡ್ಕೋಬೇಕು ಅಂಥದ್ರಲ್ಲಿ ಅವಳಿಂದ ಅಜ್ಜಿನ ನೋಡ್ಕೊಳಕ್ಕಾಗತ್ತಾ ಮಾವ? ನೀವು ಕರ್ಕೊಂಬಂದ್ಬಿಡ್ಬೇಕಾಗಿತ್ತು. ಇದೇ ಮಾತು ನಾನು ಹೇಳಿದೆ ಅಮ್ಮ. ಅಜ್ಜಿ ನಮ್ಮನೆಗೆ ಬಂದು ಬಿದ್ದು ಹೀಗಾಗಿದೆ, ಅವ್ರ ಗುಣಪಡಿಸೇ ನಾನು ಕಳಿಸೋದು ಅಂತ ಹಠ ಮಾಡಿದ್ರು.
ಮುಂದಿನ ಸಲ ಹೋದಾಗಾದರೂ ಸಮಾಧಾನವಾಗಿ ಅಳಿಯಂದ್ರಿಗೆ ಹೇಳಿ ಅಮ್ಮನ್ನ ನಮ್ಮನೆ ಕರ್ಕೊಂಡ್ಬಂದ್ಬಿಡ್ತೀನಿ. ಅಮ್ಮ ನಮ್ಮ ಕಣ್ಣು ಮುಂದಿದ್ರೇನೆ ನೆಮ್ಮದಿ. ಏನಪ್ಪ ನೀವು ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನೆಮ್ಮದಿ ಅದು ಇದು ಅಂತ ಭಾಷಣ ಮಾಡ್ಕೊಂಡು ಕೂತಿದ್ದೀರಿ. ಸಂತು, ನಾನೇನಪ್ಪ ಮಾಡ್ದೆ? ನೀವೇ ಮಾಡಿದ್ದು. ಅಜ್ಜಿ ಏನು ಚಿಕ್ಕ ಹುಡುಗಿನ, ಅವ್ರಿಗೆ ವಯಸ್ಸಾಗಿದೆ. ಶಿವ ನಾರಾಯಣ ಅಂತ ಆರಾಮಾಗಿ ಕೂರ್ತಿದ್ರು. ಅವ್ರು ಜಾನು ಮನೆಗೆ ಹೋಗ್ತೀನಿ ಅಂತ ಅಂತಿದ್ದಂಗೆ ನೀವು ಕಳ್ಸ್ಕೊಟ್ಬಿಟ್ಟಿದ್ದೀರಾ. ಈಗ ನೋಡಿ, ನೀವು ಅನುಭವಿಸ್ಬೇಕು, ನೀವು ಮಾಡಿದ ತಪ್ಪಿಗೆ ನಾವು ಅನುಭವಿಸ್ಬೇಕು. ಏನ್ರಿ ನೀವು? ಮಾವಂಗೂ ಇದಕ್ಕೂ ಏನ್ರಿ ಸಂಬಂಧ? ಒಟ್ಟಲ್ಲಿ ಏನೋ ಒಂದು ಮಾತಾಡಬೇಕು ನಿಮಗೆ ಅಲ್ಲ? ಸಾಕು ಸುಮ್ಮನಿರೆ. ನೀನು ಅವ್ರು ಪರ ವಹಿಸ್ಕೊಂಡು ಮಾತಾಡ್ಬೇಡ. ಅಜ್ಜಿ ಜಾನು ನೋಡ್ಬೇಕು ಅಂತಿದ್ದ ತಕ್ಷಣ ಅವ್ರು ಯಾಕೆ ಕಳ್ಸ್ಕೊಡ್ಬೇಕಾಗಿತ್ತು? ಆ ಜಯಂತಿಗೆ ಒಂದು ಮಾತು ಹೇಳಿದ್ರೆ ಜಾನುನ ಇಲ್ಲಿ ಕರ್ಕೊಂಬಂದು ಬಿಡ್ತಿದ್ರಲ್ವಾ? ಹೌದು, ಬಾಬಾ ಹೇಳೋ ಮಾತಲ್ಲಿ ಅರ್ಥ ಇದೆ. ಅಜ್ಜಿ ಇಲ್ಲೇ ಇದ್ದಿದ್ರೆ ಈ ಸಿಚುವೇಶನೇ ಬರ್ತಿರ್ಲಿಲ್ಲ.